ದರ್ಗಾ ಶರೀಫ್ ಜುಮ್ಮಾ ಮಸೀದಿ ಬಟ್ಲಡ್ಕ ಇದರ ಬಟ್ಲಡ್ಕ ಮುಖಾಮ್ ಉರೂಸ್ ಮುಬಾರಕ್ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಇದ್ದೇವೆ. ಈಗಾಗಲೇ ಗೌರವಾನ್ವಿತ ಸಾದತ್ ತಂಗಳವರು ಗುರುಗಳು ಅವರ ಏನು ಧಾರ್ಮಿಕ ಪ್ರವಚನದ ಅಮೃತ ಸಿಂಚನ ಆಗಿದೆ. ಒಂದು ಜೀವನದ ಮರ್ಮವನ್ನು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ತಿಳಿಯಪಡಿಸಿದ್ದಾರೆ. ಖಂಡಿತ ಈಗ ಧಾರ್ಮಿಕ ಪ್ರವಚನ ಕೇಳುವಂಥ ವಿಚಾರ ಈ ಒಂದು ಸಂದರ್ಭದಲ್ಲಿ ನಮಗೂ ಅವಕಾಶ ಮಾಡಿಕೊಂಡಂಥ ಈ ಪುಣ್ಯ ಕಾರ್ಯ ನನಗೂ ರಾಜಾರಾಮನಿಗೂ ನನ್ನ ಸಹೋದರ ರಕ್ಷಿತ್ ಶಿವರಾಮನಿಗೂ ಒಂದು ಏಕಕಾಲದಲ್ಲಿ ಒಂದು ಅವಕಾಶ ಕಲ್ಪಿಸಿದ್ದೀರಾ. ನಿಮಗೆ ತಲೆಬಾಗಿ ವಂದಿಸ್ತಾ ಈ ಒಂದು ಅವಕಾಶ ಕಲ್ಪಿಸಿದ ಈ ಜುಮ್ಮಾ ಮಸೀದ್ ಬಟ್ಲಡ್ಕ ಅಧ್ಯಕ್ಷರಾದ ಅಬ್ದುಲ್ ಖಾದರ್ ಅವರು, ಹಾಗೆ ನನ್ನ ಬಹುಕಾಲದ ಒಡನಾಡಿ ಸಾಮಾಜಿಕವಾಗಿ ರಾಜಕೀಯವಾಗಿ ನಾವೆಲ್ಲ ತೊಡಗಿಸಿಕೊಂಡವರು ಅಬ್ಬಾಸ್ ಬಟ್ಲಡ್ಕ ಅವರಿಗೂ ವಂದಿಸ್ತಾ ಎಲ್ಲ ಆತ್ಮೀಯ ಸಹೋದರಿ, ಈ ಒಂದು ಕಾರ್ಯಕ್ರಮ ಏನಂದರೆ ಒಂದು ರೀತಿಯಲ್ಲಿ ಧರ್ಮದ ಬಗ್ಗೆ ಒಂದು ಬಾಂಧವ್ಯದ ಬೆಸೆಯುವಂಥ ಸ್ನೇಹದ ಸಂಕೋಲೆಯನ್ನು ಹೆಣೆಯುವಂಥ ಕಾರ್ಯಕ್ರಮ. ಬಹುಶಃ ಅಲ್ಲಲ್ಲಿ ಇಂಥ ಕಾರ್ಯಕ್ರಮ ಆದರೆ ನಮ್ಮ ಸಮಾಜದಲ್ಲಿ ನಮ್ಮ ಊರಲ್ಲಿ ಶಾಂತಿ, ಸಹಬಾಳ್ವೆ, ನೆಮ್ಮದಿಯ ಸಂಪ್ರೀತಿ ಬೆಳೆಯಲು ಸಾಧ್ಯ. ಖಂಡಿತ ಇಂಥ ಕಾರ್ಯಕ್ರಮ ಆದರೆ ಈ ಊರಿನ ನಮ್ಮ ರಾಜ್ಯದ ದೇಶದ ಸಾಮರಸ್ಯ ಸೌಹಾರ್ದತೆ ಎತ್ತಿ ಹಿಡಿದಂತಾಗಿದೆ. ಅಂಥ ಒಂದು ಕಾರ್ಯಕ್ರಮ ತೀರಾ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿ ಮಾಡಿದಂಥ ಎಲ್ಲ ನನ್ನ ಆತ್ಮೀಯ ಸಹೋದರರಿಗೆ ಹೆಣ್ಮನದ ವಂದನೆಗಳನ್ನು ಸಲ್ಲಿಸ್ತಾ, ಗುರುಗಳು ಹೇಳಿದರು ಈ ಔಷಧಿಯ ಬಗ್ಗೆ. ಖಂಡಿತ ಔಷಧಿ ಅಂದರೆ ಅದನ್ನು ನಾವು ಏನು ಆಹಾರ ಸೇವಿಸಿದಾಗೆ ಸೇವಿಸಬೇಕು. ಅದು ಕಹಿ, ಅದನ್ನು ನುಂಗಬೇಕು, ಅದನ್ನು ಚೂ ಮಾಡೋದಲ್ಲ, ಅದನ್ನು ಜಗಿಯುವುದಲ್ಲ. ಚಾಕ್ಲೇಟ್ ಸಿಹಿಯನ್ನು ಸವಿಬೇಕು, ಕಹಿಯನ್ನು ನುಂಗಬೇಕಂತ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಮಸ್ಯೆ ಇಲ್ಲದ ಮನೆಯೂ ಇಲ್ಲ, ಪರಿಹಾರ ಇಲ್ಲದ ಸಮಸ್ಯೆಯೂ ಇಲ್ಲ, ಪ್ರತಿಯೊಂದು ಇಲ್ಲ. ಆದರೆ ಅದನ್ನು ನಾವು ನುಂಗಬೇಕು. ಆ ಕಹಿಯನ್ನು ನುಂಗಿ, ನೋವನ್ನು ನುಂಗಿ ಸಿಹಿಯನ್ನು ಸವಿಬೇಕಂತ. ಇದು ಜೀವನದ ಮರ್ಮ. ಆ ಕಹಿ ಮಾತ್ರ ಒಳಗೆ ಹೋದರೆ ನಮ್ಮೆಲ್ಲ ರೋಗ ರುಜಿನ ಹೋಗ್ತದೆ. ಹಾಗೆ ನಾವೇನು ಜೀವನದಲ್ಲಿ ಅದು ಅನುಭವ ಇದೆ, ಅದನ್ನು ಚಿರಕಾಲ ನಾವು ಸವಿಬೇಕು. ಹಾಗೆ ಮಾಡಿದರೆ ಮಾತ್ರ ಅದು ಜೀವನದ ಮರ್ಮ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇಂಥ ಒಂದು ಅವಕಾಶವನ್ನು ಕಲ್ಪಿಸಿದ ತಮ್ಮೆಲ್ಲರಿಗೂ ಹಿರಿಯರು ಗುರುಗಳಿದ್ದಾರೆ, ಎಲ್ಲ ಆತ್ಮೀಯ ನಮ್ಮ ಒಡನಾಡಿಗಳಿಗೆ ಹೃನ್ಮನದ ವಂದನೆಗಳನ್ನು ಸಲ್ಲಿಸ್ತಾ, ಯುದ್ಧದ ಬಗ್ಗೆ ರಕ್ಷಿತರು ಹೇಳಿದರು ಒಂದು ಮಾತು ಮಾತ್ರ, ಬಹುಶಃ ಅದು ಬಹಳ ದೂರದಲ್ಲಿ ಆಗ್ತದೆ. ಸಮಾಜದಲ್ಲಿ ನಾವು ಸಾಕಷ್ಟು ಮುಂದುವರಿದ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಸಾಕಷ್ಟು ನಾವು ಪ್ರಗತಿಯನ್ನು ಸಾಧಿಸ್ತೇವೆ. ಹಕ್ಕಿಯಾಗಿ ಹಾರಲು ಕಲಿತಿದ್ದೇವೆ, ನೀರಿನಲ್ಲಿ ಮೀನಾಗಿ ಈಜುತ್ತೇವೆ, ಶರವೇಗದಲ್ಲಿ ಆ ಕಡೆ ಈ ಕಡೆ ಓಡಾಡುವಂಥ ತಂತ್ರಜ್ಞಾನ ನಮ್ಮಲ್ಲಿದೆ. ಅಷ್ಟೇಕೆ ಮಂಗಳನ ಅಂಗಳದಲ್ಲಿ ನೆಗೆಯುತ್ತಾ ಅಲ್ಲಿನ್ನು ಸೈಟ್ ಮಾಡುವುದು ಮಾತ್ರ ಬಾಕಿ. ಚಂದ್ರನ ಅಂಗಳಕ್ಕೆ ನೆಗೆದಾಗಿದೆ, ಆದರೆ ನೆರೆಮನೆಯ ಅಂಗಳದಲ್ಲಿ ಏನಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಅದು ನಾವು ಮಾಡಬೇಕಾದ್ದು. ನಾವು ಹಕ್ಕಿಯಾಗಿ ಹಾಡ್ತೇವೆ, ಮೀನಾಗಿ ಇರ್ತೇವೆ, ಆದರೆ ಮಾನವನಾಗಿ ಬದುಕಿ ಮಾನವೀಯ ಮೌಲ್ಯಗಳು ನಾವು ಅಳವಡಿಸ್ಕೊಳ್ತೇವ, ಖಂಡಿತ ಆಗ ನಾವು ನಮ್ಮ ಜೀವನ ಸಾರ್ಥಕ ಅಂತ ಹೇಳ್ತಾ ಇಂಥ ಈ ಕಾರ್ಯಕ್ರಮ ಭಾಗವಹಿಸಿ ಬಹಳ ಸಂತೋಷ ಆಗ್ತದೆ. ಎಳವೆಯಲ್ಲೂ ನಡುಮುಗುರಲ್ಲಿ ನಾನು ಪ್ರೈಮರಿಯಲ್ಲಿ ಕಲಿತಿದ್ದಾಗ ಅಜಿಲಮುಗುರು ಒಂದು ಅಲ್ಲಿ ಉರುಸು, ಆ ಹರಕೆ ಹುಡಿಯ ಉರುಸು ಅದನ್ನ ಮಕ್ಕಳಿಗೆ ಬಹಳಷ್ಟು ಆತ್ಮೀಯ ಮಾಡೋದು, ಪ್ರೀತಿ ಪಾತ್ರವಾದ್ದು. ಶಾಲೆಗೆ ರಜೆ ಇರ್ತಿತ್ತು, ನಾವೆಲ್ಲ ಮಕ್ಕಳಲ್ಲಿ ಹೋಗುವಂತಿತ್ತು. ಇದು ಎಳೆಯವಿಂದಲೇ ಈ ರೀತಿಯ ಒಂದು ವಿಚಾರಗಳು ನಮಗೆ ನಮ್ಮ ಹೆತ್ತವರು ನಮಗೆ ಕಲಿಸಿದ್ರಿಂದ ನಮಗೆ ಇದೆಲ್ಲ ಆ ಧರ್ಮದ ಆಚರಣೆ ಬೇರೆ ಅಲ್ಲ, ಇದು ನಮ್ಮದು ಒಂದು ಹಬ್ಬ, ಇದು ನಮ್ಮದು ಒಂದು ಹಬ್ಬ ಅಂತ ನನಗೆ ಅನುಭವವಾಗಿದೆ, ನಮಗೆ ಆಗಿದೆ. ಅದೇ ನಮ್ಮ ಮಕ್ಕಳಿಗೆ ಯಾವಾಗ ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ನಮ್ಮೆಲ್ಲ ಧರ್ಮದ ಆಚರಣೆಗಳು ಒಂದೇ, ದೇವನೊಬ್ಬ, ನಾಮ ಹಲವು, ನಮ್ಮ ಗುರಿ ಒಂದೇ ಅಂತ ಹೇಳ್ತಾ ಎಲ್ರಿಗೂ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಸೌಹಾರ್ದತೆಯ ಕಾರ್ಯಕ್ರಮಗಳು ಇಂದಿನ ಸಮಾಜಕ್ಕೆ ಅತ್ಯವಶ್ಯಕವಾಗಿರುತ್ತದೆ. ಕಹಿ ಸಿಹಿ ನೋವುಗಳನ್ನೆಲ್ಲ ಎದುರಿಸುತ್ತಾ ಬಾಳಿದರೆ ಬದುಕು ಪುಣ್ಯ ಎಂದು ಹಿತವಚನ ನೀಡುತ್ತಾ ಡಾಕ್ಟರ್ ರಾಜಾರಾಮ್ ವೈದ್ಯರವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ